ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲಾಡಳಿತ ವತಿಯಿಂದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜಯಂತಿ ಪ್ರಯುಕ್ತ ಏಕತೆಯ ಓಟವನ್ನು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಮುನಿಸಿಪಲ್ ಕಾಲೇಜಿನಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾಲ್ನಡಿಗೆ ಜಾಥಾ ಮೂಲಕ ಸರ್ಎಂವಿ ಕ್ರೀಡಾಂಗಣದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ಗೌಡ ಹಾಗೂ ಮುಖಂಡರು ಭಾಗವಹಿಸಿದ್ದರು. ಇನ್ನು ಈ ಏಕತೆಯ ಓಟವನ್ನು ಮುಗಿಸಿ ನಂತರ ಸರ್ಎಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಸುಧಾಕರ್ ಅವರು 547ಕ್ಕೂ ಹೆಚ್ಚು ಫ್ರೆಂಚ್ ಲಿಸ್ಟರ್ನನ್ನು ನಮ್ಮ ಭಾರತ ದೇಶಕ್ಕೆ ಬರಲು ಸಿದ್ಧವಿರಲಿಲ್ಲ. ಅದೇ ರೀತಿ ಹೈದರಾಬಾದ್ನ ತೆಲಂಗಾಣದಲ್ಲಿ ನಿಜಾಂ ಆಳ್ವಿಕೆಯು ಮುಂದುವರೆದಿದ್ದರೆ ಇಂದು ಭಾರತ ದೇಶದಲ್ಲಿ ತೆಲಂಗಾಣ ಒಂದು ದೇಶ, ಹೈದರಾಬಾದ್ ಒಂದು ದೇಶವಿರ್ತಿತ್ತು. ಕೇರಳದಿಂದ ಕಾಶ್ಮೀರದವರೆಗೂ ಭಾರತ ಏಕತೆಯನ್ನು ಸಾಧನೆ ಮಾಡಿದೆ. ಅದಕ್ಕೆ ಪ್ರಮುಖ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಇಂದು ನಾವೆಲ್ಲರೂ ಹೆಮ್ಮೆಯಿಂದ ಸ್ಮರಿಸಬೇಕು ಎಂದರು. ಏಕತೆಗಾಗಿ ಏನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ವಿಶೇಷವಾಗಿ ದೇಶದ ಮೊದಲನೇ ಉಪ ಪ್ರಧಾನಮಂತ್ರಿಗಳು ಆಗಿದ್ದಂಥ ಉಕ್ಕಿನ ಮನುಷ್ಯ ಆಗಿದ್ದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ 150 ವರ್ಷಗಳ ಜಯಂತಿಗೆ ಅಂಗವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಯುವಕರು, ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಮಿತ್ರರೊಂದಿಗೆ, ನಾಯಕರೊಂದಿಗೆ ಇವತ್ತು ಏಕತಾ ಓಟವನ್ನು, ನಡಿಗೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಇದರಿಂದ ನಮ್ಮ ದೇಶದ ಸಮಗ್ರತೆ, ಏಕತೆಯನ್ನು ನಾವು ಕಾಯ್ದುಕೊಳ್ಬೇಕು. ಈ ದೇಶದ ವ್ಯವಸ್ಥೆ ಏನು, ವಿವಿಧತೆಯಲ್ಲಿ ಏಕತೆಯನ್ನು ಒಪ್ಪಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳ ಅನ್ವಯ ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಯನ್ನು, ಎಲ್ಲ ಭಾಷಿಕರನ್ನು, ಅವರು ಯಾವುದೇ ಆರ್ಥಿಕತೆಯಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ದೇಶ ನಮ್ಮದು, ದೇಶದಲ್ಲಿ ವಾಸ ಮಾಡುವಂಥ ಎಲ್ಲ ನಮ್ಮ ಪ್ರಜೆಗಳು ಕೂಡ ಒಂದು ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಅನ್ನುವಂಥ ವಿಚಾರಧಾರೆಯಲ್ಲಿ ನಾವು ನಡೆದಾಗ ಇವತ್ತು ಆತ್ಮನಿರ್ಭರತೆಯನ್ನು ನಾವು ಮತ್ತು ವಿಕಸಿತ ಭಾರತವನ್ನು ನಾವು ನಿಜವಾಗಿಯೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವತ್ತಿನಿಂದ ಕೂಡ ನಾವೆಲ್ಲ ಕೂಡ ವಿಶೇಷವಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟದ ಇವತ್ತು ಮಹನೀಯರನ್ನು, ಅವರ ಒಂದು ಯಶೋಗಾಥೆಯನ್ನು, ಅವರ ಒಂದು ಹೋರಾಟದ ಸ್ವಭಾವಗಳನ್ನು, ಅವರ ಹೋರಾಟದ ಬದುಕನ್ನು ಅವರಿಗೆ ಕಲಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಇನ್ನು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಒಗ್ಗಟ್ಟು ಅಂದರೆ ಎಷ್ಟು ಮಟ್ಟಿಗೆ ಶಕ್ತಿ ಇರ್ತಕ್ಕಂಥದ್ದು ಯುವಕರು ಗೊತ್ತಾಗಬೇಕು. ಜಾತಿ ಮತ ಭೇದ ಎಲ್ಲ ಬಿಡಬೇಕು. ಒಗ್ಗಟ್ಟನ್ನ ಒಂದು ಜೊತೆಗೆ ಕೈ ಹಾಕಿ ಒಗ್ಗಟ್ಟಾಗಿ ಎಲ್ಲರೂ ಒಂದು ದುಡಿಮೆಯಲ್ಲಿ ತೊಡ್ಕೋಬೇಕು. ಮುಂದಿನ ದಿನಗಳಲ್ಲಿ ದೇಶ ಉಳಿಬೇಕಂತ ಹೇಳಿದ್ರೆ ಒಗ್ಗಟ್ಟಿರ್ತಕ್ಕಂಥ ಏಕತಾ ದಿವಸದ ಏನು ಪಾದಯಾತ್ರೆಯಲ್ಲಿ ಇವತ್ತು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಸುಧಾಕರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಸಿಇಒ ನವೀನ್ ಭಟ್ ಹಾಗೂ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.